ಹಾಯ್ ಹೆಲೋ ಎವ್ರಿವನ್, ಹೌ ಆರ್ ಯು ಆಲ್? ಈಗ ನಾವು ಎಲ್ಲಿದ್ದೀವಿ ಅಂತಂದರೆ ಆರ್ಟ್ ಆಫ್ ಲಿವಿಂಗ್ ಇಂಟರ್ನ್ಯಾಷನಲ್ ಸೆಂಟರ್ ಬೆಂಗಳೂರು. ಇದು ಒಂದು ಆಕರ್ಷಕ ಪ್ಲೇಸು. ಬಟ್ ಇಲ್ಲಿ ಏನಿದೆ ಅಂತಂದರೆ ಯೋಗ, ಧ್ಯಾನ, ಆಯುರ್ವೇದ, ಆರೋಗ್ಯ, ಒತ್ತಡ ನಿವಾರಣೆ ಮತ್ತು ಶಾಂತಿ, ಸಮಾಜ ಸೇವೆ ಇಂಥದ್ದೆಲ್ಲ ಈ ಪ್ಲೇಸಲ್ಲಿದೆ. ಸ್ಟೇಟ್ಯೂನನ್ನು ನೋಡಿ ಮತ್ತು ಶಾಪಿಂಗ್ ಮಾಡೋದನ್ನು ಮರಿಬೇಡಿ. ತುಂಬ ಚೆನ್ನಾಗಿದೆ ಪ್ರತಿಯೊಂದೂ. ಇದು ನಾನು ಚಿಕ್ಕ ಮಕ್ಕಳ ಚೈನ್ ಎತ್ಕೊಂಡಿದ್ದೀನಿ. ನೋಡೋಕ್ಕಂತೂ ತುಂಬ ಅದ್ಭುತವಾಗಿದೆ. ಓಕೆ, ಈ ಪ್ಲೇಸ್ ಎಲ್ಲಿದೆ ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಬೆಂಗಳೂರು ಕನಕಪುರ ರಸ್ತೆ ಮತ್ತು ಉದಯಪುರ ನಗರದಿಂದ ಸುಮಾರು 30-40 ಕಿಲೋಮೀಟರ್ ದೂರದಲ್ಲಿದೆ. ಇದು ತುಂಬ ಏನಕ್ಕೆ ಪ್ರಸಿದ್ಧಿ ಅಂತಂದರೆ ಯೋಗ, ಧ್ಯಾನ ಮತ್ತು ಸುದರ್ಶನ ಕ್ರಿಯಾ ಮತ್ತು ಆರೋಗ್ಯ ಕಾರ್ಯಕ್ರಮಗಳು ಇಲ್ಲಿ ಪ್ರಸಿದ್ಧವಾಗಿರುತ್ತೆ. ಮತ್ತು ಮಾನಸಿಕ ಶಾಂತಿ, ಒತ್ತಡ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳು ಮತ್ತು ಸಾಮಾಜಿಕ ಸೇವೆ, ಪರಿಸರ ಸಂರಕ್ಷಣೆ, ಶಿಕ್ಷಣ ಮತ್ತು ಆಯುರ್ವೇದ ಆರೋಗ್ಯ ಕಾರ್ಯಕ್ರಮಗಳು. ಮತ್ತು ಇಲ್ಲಿ ಪ್ರವಾಸಿಗರು ಎಲ್ಲರೂ ಬರ್ತಾರೆ. ಈಗ ನಾನು ಶಾಪಿಂಗ್ ಮಾಡ್ತಾ ಇದ್ದೀನಿ. ಸೊ ಒಳಗಡೆ ಶಾಪಿಂಗ್ ಮಾಲ್ಸು ಇದೆ, ಏನು ಬೇಕೋ ಅದು ತೊಗೋಬೋದು. ಆಯುರ್ವೇದಿಕ್ ಶಾಪ್ಸ್ ಇದೆ. ನಾನು ಏನೇನು ತೊಗೊಂಡೆ ಅನ್ನೋದು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಬಟ್ ನೋಡಿ, ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಕ್ಲಾಸನ್ನು ತುಂಬ ಡೀಸೆಂಟಾಗಿ, ಮತ್ತು ಅದು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ತುಂಬ ವೈಟ್ ಡ್ರೆಸ್ಸಸ್. ಯಾಕೆ ಅಂತಂದರೆ ಧ್ಯಾನ ಮಾಡೋಕ್ಕೆ ಬರ್ತಾರೆ ಅಲ್ವಾ, ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ. ಇಲ್ಲಿ ಪ್ರವಾಸಿಗರು ಬರ್ತಾರೆ, ಅವರೆಲ್ಲನೂ ಇಲ್ಲಿ ಬಟ್ಟೆ ಎಲ್ಲ ತಗೊಂಡು ಧ್ಯಾನ ಮಾಡ್ತಾರೆ. ಧ್ಯಾನ ಮಂದಿರ ನಾವು ಹೋಗಿಲ್ಲ ಒಳಗಡೆ, ಯಾಕಂದರೆ ಅಲ್ಲಿ ತುಂಬ ಡೀಸೆಂಟಾಗಿತ್ತು. ಸೊ ಆ ಥರ ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಇಲ್ಲಿ ನಾನು ಶಾಪಿಂಗ್ ಮಾಡ್ತಿದ್ದೀನಿ. ಇನ್ನೂ ತುಂಬ ಶಾಪ್ಸ್ ಇದೆ. ನೀವೇನಾದರೂ ವಿಸಿಟ್ ಮಾಡಿದರೆ, ನೀವು ಏನು ನೋಡಿದ್ರೆ, ಹೇಗೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ, ಎಷ್ಟು ಚೆನ್ನಾಗಿತ್ತು ಅನ್ನೋದು ನನಗೆ. ಈ ಶಾಪ್ ಹೆಸರು ಮಾಧುರ್ಯ ಅಂತ. ಇನ್ನೊಂದು ಭೋಗಿ ಸ್ಟೋರ್ ಅಂತಲೂ ಇದೆ. ಇತ್ಯಾದಿ ತುಂಬ ಅಂಗಡಿಗಳಿದೆ ಇದರಲ್ಲಿ. ಎಲ್ಲ ಶಾಪಲ್ಲೂ ತುಂಬ ಇರೋದು ಧ್ಯಾನ, ಯೋಗ, ವಸ್ತ್ರ, ದಿನನಿತ್ಯ ಉಪಯೋಗಿಸುವ ವಸ್ತುಗಳೇ ಜಾಸ್ತಿ ಇರೋದು ಇಲ್ಲಿ. ನಾನು ಇದನ್ನ ತಗೊಂಡೆ ಇಲ್ಲಿ. ಇದ್ರ ಕಾಸ್ಟ್ ಬಂದು 370 ಆಯಿತು. ನಮ್ಮ ಹಸ್ಬೆಂಡ್ ಸ್ವಾಮಿ ಆಗಿರೋದ್ರಿಂದ ಅವ್ರಿಗೋಸ್ಕರ ನಾನೇ ಇಷ್ಟಪಟ್ಟು ಸಪ್ರೇಟ್ ಗ್ಲಾಸ್ ತೊಗೊಂಡಿದ್ದಿಲ್ಲಿ. ಸಾಮಾನ್ಯ ಬಳಕೆ ವಸ್ತುಗಳು ಮತ್ತು ಪೂಜಾ ವಸ್ತುಗಳು ಇಲ್ಲಿ ನೋಡಿ. ಲಕ್ಷ್ಮಿ ಇದೆ ಇದ್ರ ಒಳಗಡೆ, ಐಡಲ್ ತುಂಬ ಚೆನ್ನಾಗಿದೆ. ತಗೊಳ್ಳೋಣ ಅಂದ್ಕೊಂಡೆ, ಬಟ್ ಆಲ್ರೆಡಿ ತುಂಬ ಇದೆ, ಈಗಿರೋ ಮನೆಗೆ ಬೇಡ ಅಂತ. ಅದಾದಮೇಲೆ ನಾವು ಇಲ್ಲಿ ಹೋದ್ವಿ. ಇಲ್ಲಿ ನೋಡಿದರೆ ಕಂಪ್ಲೀಟ್ ವುಡನ್ ಇಟ್ಟಿದ್ದಾರೆ. ಏನಂತ ನೋಡಿದರೆ ವುಡನ್ ಬ್ರಷ್ ಹಾಕಿದ್ದಾರೆ, ವುಡನ್ದು ಬಾಚಣಿಗೆ ಇಟ್ಟಿದ್ದಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಚಣಿಗೆ ನಾವು ಯೂಸ್ ಮಾಡ್ತೀವಲ್ಲ, ಪ್ರತಿಯೊಂದೂ ಇತ್ತು ಅಲ್ಲಿ ವುಡ್ಡಿಂದ ಮಾಡಿರೋದು. ನೋಡಿ, ಶಾಪ್ ಹೆಸರು ಮಾಧುರ್ಯ, ಅಲ್ಲೇ ತೋರಿಸ್ತಿದೆ, ಅಲ್ಲೇ ಬಿಲ್ಲಿಂಗ್ ಹಾಕ್ಸೋದು ಕೂಡ. ಈ ಶಾಪಲ್ಲಿ ತುಂಬ ವುಡನ್ ಐಟಮ್ಸು ಮತ್ತು ಪೂಜಾ ಐಟಮ್ಸು, ಹಸ್ತಶಿಲ್ಪಗಳು, ಸ್ಮಾರಕ ವಸ್ತುಗಳು, ಕಬ್ಬಿಣದ ಆಭರಣಗಳು, ಬ್ಯಾಗ್ಗಳು ಮತ್ತು ಬ್ಯಾಂಗಲ್ಸು ಪ್ರತಿಯೊಂದು ಇತ್ತು. ಏನೇನು ಬೇಕೋ ಎಲ್ಲ ಇದೆ. ಆಲ್ಮೋಸ್ಟ್ ಪರ್ಫ್ಯೂಮು ಅಷ್ಟೇ ಡೀಸೆಂಟಾಗಿರೋ ಪರ್ಫ್ಯೂಮು. ಪೂಜೆ ಐಟಮ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ, ಅಷ್ಟು ಚೆನ್ನಾಗಿದೆ ಪ್ರತಿಯೊಂದೂ. ಈ ಆರ್ಟ್ ಆಫ್ ಲಿವಿಂಗ್ ಎಷ್ಟು ಎಕರೆ ಇದೆ ಅಂತಂದರೆ 280 ಎಕರೆ ಇದೆ. ಆ ಎಕರೆಯಲ್ಲಿ ಗೌಶಾಲೆ, ಧ್ಯಾನ ಮಂದಿರ, ವಿಶಾಲಾಕ್ಷಿ ಮಂಟಪ ಮತ್ತು ಆಯುರ್ವೇದ ಶಾಪ್ಸು, ತೋಟ ಮತ್ತು ಉದ್ಯಾನವನ, ಅಂಗಡಿಗಳು, ಆಹಾರ, ಡೈನಿಂಗು ಮತ್ತು ಹೋಟೆಲ್ಸು, ಆಕರ್ಷಕ ಸ್ಥಳಗಳು, ಕಾಲೇಜು ಪ್ರತಿಯೊಂದು ಇದೆ. ಆಯುರ್ವೇದಿಕ್ ಹಾಸ್ಪಿಟಲ್ಸ್ ಎಲ್ಲ ಇದೆ. ಆಮೇಲೆ ಇಲ್ಲಿ ಬಿಲ್ಲಿಂಗ್ ಹಾಕ್ಸೋಕ್ಕೆ ಬಂದೆ, ಅದು ಗ್ಲಾಸು ಮತ್ತು ಅದ್ರ ಜೊತೆ ಬಂದಿರುತ್ತೆ ಅಲ್ವಾ. ಅದಾದಮೇಲೆ ಆಚೆ ಬಂದ್ವಿ. ಆಚೆ ಬಂದರೆ ನೋಡಿ, ಇನ್ನೂ ತುಂಬ ವಿಶಾಲವಾಗಿದೆ. 280 ಅಂದರೆ ತುಂಬ ದೊಡ್ಡದು ಅಂತಲೇ ನಾವು ಅನ್ಕೋಬೋದು. ಆ ಕಾರ್ ಹೋಗ್ತಿರೋ ರೋಟಲ್ಲಿ ನದಿ ಇದೆ. ಅಂದರೆ ನಾವು ಈ ಕಡೆ ಸ್ಟ್ರೈಟ್ ಹೋಗಿ ಆ ಕಡೆಯಿಂದ ರಿಟರ್ನ್ ಆಗ್ತೀವಿ. ಬೋರ್ಡಲ್ಲಿ ಕಾಣ್ತಿದೆ ನೋಡಿ, ಅನ್ನಪೂರ್ಣ ಡೈನಿಂಗ್ ಹಾಲು, ಸ್ಕೂಲ್ ಆಫ್ ಯೋಗ ಅಂತ. ಇದಾದಮೇಲೆ ಈ ಕಡೆ ರೂಟಲ್ಲಿ ಹೋಗ್ತಿದ್ದೀವಿ ಅಲ್ವಾ, ಅದು ಮೇನ್ ಲೊಕೇಶನ್ ತೋರಿಸುತ್ತೆ ಎಲ್ಲಿ ಅಂತ. ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಹೆಲ್ತ್ ಯುವರ್ ಹಾರ್ಟ್, ಸ್ಟ್ರೆಂಥೆನ್ ಯುವರ್ ಲಂಗ್ಸು, ಸ್ಲೀಪ್ ಡೀಪ್ಲಿ, ವೇಕಪ್ ರಿಫ್ರೆಶ್ಲಿ ಅಂತ. ಇಷ್ಟು ಚೆನ್ನಾಗಿದೆ ಅಲ್ವಾ. ಅದು ತುಂಬ ಇಲ್ಲೂ ಅಷ್ಟೇ ತುಂಬ ಪ್ರವಾಸಿಗರು ಬರ್ತಾರೆ. ಇಷ್ಟೆಷ್ಟು ದೂರಿಂದನೂ ಬರ್ತಾರೆ. ನಾನು ಅಂದ್ಕೊಂಡೆ ಇಲ್ಲೆಲ್ಲನೂ ಇಷ್ಟು ದೂರದಿಂದ ಬರ್ತಾರಾ ಅಂತ. ಅದ್ರ ಒಳಗಡೆ ಹೋದ್ಮೇಲೆ ಗೊತ್ತಾಯಿತು, ಅಷ್ಟು ಡೀಸೆಂಟಾಗಿ, ಶಾಂತಿಯಾಗಿ, ಸೌಂಡ್ ಪೊಲ್ಯೂಷನ್ ಇಲ್ಲದೆ ತುಂಬ ಚೆನ್ನಾಗಿದೆ. ನಿಶಬ್ದ ವಾತಾವರಣ ಅನ್ಬೋದು. ನೋಡಿ, ಇಲ್ಲಿ ಧ್ಯಾನ ಮಾಡ್ತಿದ್ದಾರೆ. ಬಟ್ ನಾನು ವಿಡಿಯೋ ಮಾಡೋಕ್ಕೆ ಅಂತ ಹೋಗಿ ಭಯಪಟ್ಟು ಬಂದೆ. ಮತ್ತು ಅಷ್ಟು ನಿಶಬ್ದ ಟೈಮಲ್ಲಿ ನಾನು ಹೋಗ್ಬಿಟ್ಟು ಏನಕ್ಕೆ ಕಿರಿಕಿರಿ ಯಾರಾದರೂ ನೋಡಿದ್ರೆ ಅಂತ ಅಂದ್ಬಿಟ್ಟು ಹಂಗೆ ಬಂದೆ. ದೇವಿಯು ಪುಣ್ಯವನ್ನು ತರುತ್ತದೆ. ಪುಣ್ಯವು ಧ್ಯಾನದಲ್ಲಿ ಆಳವಾಗಿ ಹೋಗಲು ಸಹಾಯ ಮಾಡುತ್ತದೆ. ಧ್ಯಾನದಿಂದ ನಿಮ್ಮ ಮುಗುಳ್ನಗೆಯನ್ನು ಮರಳಿ ಬರುತ್ತದೆ. ಕಾಡಲ್ಲಿ ಕಟ್ಟಿದ್ದಾರೆ ಅನ್ಕೊತೀನಿ. ಸ್ವಾಮಿ, ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಗೊತ್ತಾ? ಫೇಮಸ್ ಫಾರ್ ವಾಟ್? ಆರ್ಟ್ ಆಫ್ ಲಿವಿಂಗ್ ಅಂದರೆ ನೋಡಿ, ಲೈಫ್ ಈಸ್ ಲವ್, ಲೈಫ್ ಈಸ್ ಜಾಯ್, ಲೈಫ್ ಈಸ್ ಎಂಥೂಸಿಯಾಸಮ್. ಹೋಗ್ತಾ ನೋಡಿ, ಅಲ್ಲಲ್ಲಿ ಬೋರ್ಡ್ ಬರೆದಿದ್ದಾರೆ. ಬೋರ್ಡಲ್ಲಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ. ಸೂಪರಾಗಿದೆ, ಒಳ್ಳೆ ಪ್ಲೇಸಲ್ಲಿ ಥರ ಧ್ಯಾನ ಮಂದಿರ ಅಂತ ತುಂಬ ದೊಡ್ಡ ಎಕರೆದಲ್ಲಿದೆ ಇದು.
ಇದು ನೋಡೋಕ್ಕೆ ನದಿ ಚಿಕ್ಕದಾಗಿದೆ, ಬಟ್ ನೋಡೋಕ್ಕಂತೂ ಕಲರ್ಫುಲ್ ಆಗಿದೆ. ಸುತ್ತಮುತ್ತಲೂ ಕಂಪ್ಲೀಟ್ ಕಾಡಾಗಿ ಫುಲ್ ಗ್ರೀನರಿಯಾಗಿ ನೋಡೋಕ್ಕೆ ಜನ ಅಂತೂ ತುಂಬ ಕಮ್ಮಿ ಇರೋದ್ರಿಂದ ಸೂಪರಾಗಿರೋದ್ರಿಂದ. ಮತ್ತು ಈ ರೋಡಲ್ಲಿ ಅಲ್ಲಿ ಬಸ್ ಸ್ಟಾಪಲ್ಲಿ ಪಿಕ್ ಮಾಡಿ ಒಳಗಡೆಯಲ್ಲೂ ಒಂದು ವ್ಯಾನ್ ಇದೆ ಜನನ ಕರ್ಕೊಂಡು ಬರೋಕ್ಕೆ. ಅದು ಯಾರಿಗೆ ಅಂತ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ತುಂಬ ಜನ ನಾನು ನೋಡಿರೋ ಪ್ರಕಾರ ವಾಕ್ ಮಾಡಿಕೊಂಡು ಬರ್ತಿದ್ರು, ಕೆಲವ್ರಂತೂ ವ್ಯಾನಿಂದನೇ ಬರ್ತಿದ್ರು, ಯಾಕಂದರೆ ತುಂಬ ದೊಡ್ಡ ಎಕರೆ ಇದು. ಮತ್ತು ಇಲ್ಲಿ ಬಂದ್ವಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ವ್ಯೂ ಅಂತಲೂ. ಎಷ್ಟು ಸ್ಪೀಷಿಯಸ್ ಆಗಿದೆ ಅಂತದ್ದು ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಬಟ್ ನನಗೆ ಫುಲ್ ಚಳಿ ಆಗ್ತಿತ್ತು, ಅದಕ್ಕೆ ಜಾಕೆಟ್ ಮರ್ತು ಬಂದಿದ್ದೀನಿ. ನಾನು ನಮ್ಮ ಸ್ವಾಮಿನ ಮರ್ತೋಗಿ ಆ ಕಡೆ ಈ ಕಡೆ ಫುಲ್ ಓಡಾಡ್ತಾನೆ ಇದ್ದೀನಿ, ಹೋಗ್ತಾನೆ ಇದ್ದೀನಿ, ಬನ್ನಿ ಬನ್ನಿ ಅಂತ. ಪಾಪ ಅವರು ಸ್ಲಿಪ್ಪರ್ ಹಾಕಲ್ಲ ಅಲ್ವಾ, ಅವರು ಓಡಾಡೋಕ್ಕೆ ಕಷ್ಟ ಆಗುತ್ತೆ, ಅದಕ್ಕೆ ಸ್ಲೋ ಆಗಿ ಬರ್ತಿದ್ರು. ನಾನು ಕಂಪ್ಲೀಟ್ ಮರ್ತು ಬಿಟ್ಟಿದ್ದೆ, ಆಚೆ ಫಸ್ಟ್ ಟೈಮ್ ಹೋಗಿದ್ದಿದ್ದು ಅವ್ರು ಮಾಲೆ ಹಾಕಿದ್ಮೇಲೆ, ಅದಕ್ಕೆ ಆಮೇಲೆ ಗೊತ್ತಾಯಿತು. ಇದೇ ಡಿವೈನ್ ಸರ್ವಿಸಸ್ ಅಂತ. ಇದ್ರ ಒಳಗಡೆ ತುಂಬ ಔಟ್ಸೈಡ್ ಏನಾದರೂ ತೊಗೊಂಡಿದ್ರೆ ಇಲ್ಲೇ ಇಟ್ಟು ಹೋಗೋದು. ಔಟ್ಸೈಡ್ ನಾನು ಏನು ತೊಗೊಂಡಿದ್ದೆ ಅಂದರೆ ಟೀ ಗ್ಲಾಸ್ ತೊಗೊಂಡಿದ್ದೆ, ಅದೇ ಇಲ್ಲಿ ಇಟ್ಬಿಟ್ಟು ಈ ಶಾಪಿಗೆ ಹೋಗ್ತಿದ್ದೀನಿ. ಈ ಶಾಪಲ್ಲಿ ಏನಿದೆ ಅಂತ ಇಲ್ಲಿ ನೋಡಿದ್ಮೇಲೆ ಗೊತ್ತಾಯಿತು, ಇಲ್ಲಿ ಜಾಸ್ತಿ ಆಯುರ್ವೇದಿಕ್ ಔಷಧಿ ಮತ್ತು ಹರ್ಬಲ್ ನೈಸರ್ಗಿಕ ಐಟಮ್ಸು ಮತ್ತು ಆರೋಗ್ಯಕರ ಉತ್ಪನ್ನಗಳು ಅದೇ ಜಾಸ್ತಿ ಇದೆ. ಉಡುಪು ಮತ್ತು ಉಡುಗೊರೆ. ಉಡುಪು ನಮಗೆ ಗೊತ್ತಿರೋ ಪ್ರಕಾರ ತುಂಬ ವೈಟ್ ಡ್ರೆಸ್ ಡಿಸೆಂಟಾಗಿರೋದು. ಇಲ್ಲಿ ನಮ್ಮ ಸ್ವಾಮಿಯವರು ಗಂಧ ತೊಗೊಬೇಕು ಅಂತಂದರು. ನಾನು ಗಂಧ ತೊಗೊಂಡು ಮತ್ತು ಕುಂಕುಮನೂ ತೊಗೊಂಡ್ವಿ. ಇಲ್ಲಿ ಆಲ್ಮೋಸ್ಟ್ ಆಯುರ್ವೇದಿಕ್ ಐಟಮ್ಸ್ ಜಾಸ್ತಿ ಇರೋದು ಮತ್ತು ನೈಸರ್ಗಿಕ ಐಟಮ್ಸ್ ನೋಡಿ. ಅದಾದಮೇಲೆ ಮತ್ತು ಇಲ್ಲಿ ಛತ್ರಿ ಇಟ್ಟಿದ್ದಾರೆ. ಒಂದು ಛತ್ರಿ ತೊಗೊಳ್ಳೋಣ ಅಂತ ಚಿಕ್ಕದು, ಬಟ್ ಇದು ಸ್ವಲ್ಪ ದೊಡ್ಡದಿರೋದ್ರಿಂದ ಬ್ಯಾಗಿಗೆ ಇಡ್ಸಲ್ಲ ಅಂತ ಅಲ್ಲೇ ಇಟ್ಬಿಟ್ಟೆ. ಇಲ್ಲಿ ರೆಡಿಮೇಡು ಜಾಮು, ಸ್ವೀಟು ಮತ್ತು ಗ್ರೇನ್ ಪೌಡರ್ ಪ್ಯಾಕೆಟ್ಸ್ ಎಲ್ಲ ಇಟ್ಟಿದ್ರು. ಚೆನ್ನಾಗಿತ್ತು ನೋಡೋಕ್ಕಂತೂ, ತುಂಬ ಹೆಲ್ತಿ ಕೂಡ. ಚಿಪ್ಸ್ ಪ್ಯಾಕೆಟ್ಸ್ ಎಲ್ಲ ಮಾಡಿದ್ರು. ಅಪ್ಪಲಮ್ಮು ತಗೊಳ್ಳೋಣ ಅಂದ್ಕೊಂಡೆ, ಬಟ್ ಇವರು ಬೇಡ ಅಂತಂದರು, ವೇಸ್ಟ್ ಆಗುತ್ತೆ, ಆಲ್ರೆಡಿ ಇರೋದು ಮಾಡ್ಕೊಂಡು ತಿನ್ನೋಣ ಅಂತ. ಮತ್ತೆ ಏನಿದೆ, ಏನೂ ಇಲ್ಲ ನೋಡೋಕ್ಕಂತೂ. ಏನೂ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಯಾಕಂದರೆ ತುಂಬ ಇದೆ ಐಟಮ್ಸ್. ಅದ್ರ ಒಳಗಡೆ ಬ್ಯಾಗ್ಸ್ ಇತ್ತು, ಬ್ಯಾಗ್ ಶಾಪ್, ಮತ್ತು ಅವರೆಲ್ಲ ಬ್ಯಾಗ್ ಚೆಕ್ ಮಾಡ್ತಿದ್ರು. ಆಮೇಲೆ ಸಾಕು ನೋಡಿದ್ದು ಅಂದ್ಬಿಟ್ಟು ನಾನು ಬೇಗ ಹೋಗ್ತಿದ್ದೆ. ಸಾಕು ಇನ್ನೇನು ತೋರಿಸೋದು, ಆಲ್ರೆಡಿ ಇರೋದೇ ಅಲ್ವಾ ಅಂತ. ಇಲ್ಲಿ ನೋಡಿರೋದನ್ನೆಲ್ಲ ತೊಗೊಬೇಕು ಅನಿಸಿಲ್ಲ, ಅದಕ್ಕೆ ಬೇಗ ಇನ್ನು ಇಲ್ಲಿ ಇದೆ ಎತ್ಕೊಂಡೆ. ಮ್ಯಾಟ್ ತೊಗೊಳ್ಳೋಣ ಅಂದ್ಕೊಂಡೆ. ಜಸ್ಟ್ 120 ರೂಪೀಸ್ ಏನೋ ಇತ್ತು ಅಷ್ಟೇ. ತುಂಬ ಚೆನ್ನಾಗಿದೆ ಕ್ಲಾತ್, ನಾವು ವಾಷಿಂಗ್ ಮಿಷಿನ್ಗೂ ಹಾಕ್ಬೋದು ಅಂದ್ಬಿಟ್ಟು ನಾನು ತೊಗೊಂಡೆ. ಆಮೇಲೆ ಇವ್ರು ಇದ್ಕೊಂಡು ನೆಕ್ಸ್ಟ್ ಟೈಮ್ ಬರೋಣ, ಇವಾಗ ಬೇಡ ತಗೊಳ್ಳೋದು ಅಂತಂದರು, ಕ್ಯಾರಿ ಮಾಡೋಕ್ಕಾಗಲ್ಲ ವೆಹಿಕಲ್ಲಿ ಅಂತಂದರು. ಸರಿ ಅಂದ್ಬಿಟ್ಟು ಕಾಸ್ಮೆಟಿಕ್ಸು ಇದೆ, ಚೆನ್ನಾಗಿತ್ತು. ನೋಡಿದೆ, ಟೆಸ್ಟ್ ಮಾಡಿದೆ, ಬಟ್ ತಗೊಳ್ಬೇಕು ಅನಿಸಿಲ್ಲ, ಯಾಕಂದರೆ ನನ್ನ ಹತ್ರ ಆಲ್ಮೋಸ್ಟ್ ತುಂಬಾ ಇದೆ. ಮದುವೆಗೆ ಅಂತ ಬರೋ ಶಾಪಿಂಗ್, ನಾನು ಮದುವೆಗೆ ಅಂತ ಕಾಸ್ಮೆಟಿಕ್ ಬರೋ ಕಾಸೆಲ್ಲ ಖರ್ಚು ಮಾಡಿ ಶಾಪಿಂಗ್ ಮಾಡಿ ಇನ್ನೂ ಅದು ಖಾಲಿ ಆಗಿಲ್ಲ ಅಂದ್ಬಿಟ್ಟು ನಾನು ಅದಕ್ಕೆ ಅಲ್ಲೆಲ್ಲ ಬಿಟ್ಟು ಹಂಗೆ ಬಂದೆ. ಆಮೇಲೆ ಇಲ್ಲೆಲ್ಲ ವೈಟ್ ಡ್ರೆಸ್ಸು ನೋಡಿದ್ರೆ ಗೊತ್ತಾಯಿತು. ಶರ್ಟ್ ತಗೊಳ್ಳೋಣ ಅಂತ ಎತ್ಕೊಂಡೆ, ಕ್ವಾಲಿಟಿ ಚೆನ್ನಾಗಿದೆ. ಅದಾದಮೇಲೆ ಸುಮ್ಮನೆ ಒಂದು ಹಿಂಗೆ ಬಂದುಬಿಡೋಣ ಅಂತ ಹೋದೆ. ಏನು ನನಗೆ ಅಂದರೆ ತಗೊಳ್ಳೋಕ್ಕಂತೂ ತುಂಬ ಚೆನ್ನಾಗಿದೆ ಎಲ್ಲನೂ, ಬಟ್ ಎಲ್ಲ ವೇಸ್ಟ್ ಆಗುತ್ತೆ ಅಂತಲೇ. ನಿಮ್ಗೇನಾದರೂ ಈ ವಿಡಿಯೋ ಬೋರ್ ಆದರೆ ನೋಡಬೇಡಿ, ಕ್ಲೋಸ್ ಮಾಡಿಬಿಡಿ ಅಷ್ಟೇ. ಈ ಲಾಂಗ್ ವಿಡಿಯೋ ವಾಯ್ಸ್ ಓವರ್ ಕೊಡ್ತಿದ್ರೆ ನನಗೆ ಅನ್ನಿಸ್ತಿದೆ, ಯಪ್ಪ ಏನಪ್ಪ ಮಾತಾಡಬೇಕು, ಏನಿಲ್ಲ ಮಾತಾಡೋಕ್ಕೆ. ಈ ಕಂಟೆಂಟ್ ಕ್ರಿಯೇಟರ್ಗೆ ನಿಜವಾಗ್ಲೂ ಸಲ್ಯೂಟ್. ಇದು ನಾವು ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬರೋವಾಗ ನೋಡಿ ವ್ಯಾನ್ಸ್, ಈ ಥರ ತುಂಬ ವ್ಯಾನ್ಸ್ ಇದೆ ಇಲ್ಲಿ. ಬೇರೆಯವ್ರಿಗೆ ಮೇ ಬಿ ಇದು ಟೂರಿಸ್ಟ್ ಅವ್ರಿಗೆಲ್ಲ ತೋರಿಸ್ಕೊಡುತ್ತಾ ಇಲ್ಲ ಕಾಲೇಜ್ ವ್ಯಾನು ಅಂತ ಗೊತ್ತಾಗಿಲ್ಲ ಕರೆಕ್ಟಾಗಿ, ಯಾಕಂದರೆ ಕಾಲೇಜೂ ಸರಿಯಾಗಿ ನೋಡಿಲ್ಲ. ಸ್ಕೂಲ್ ವ್ಯಾನು ಎಲ್ಲ ಇದೆ, ವಿದ್ಯಾಮಂದಿರ ಎಲ್ಲ ಇದೆ. ಅದಾದಮೇಲೆ ನಾವಿಲ್ಲಿ ಊಟ ಮಾಡೋಕ್ಕೆ ಅಂತ ಬಂದ್ವಿ. ಫಸ್ಟು ನಾವು ಪಾರ್ಕಿಂಗ್ ಹೋದ್ವಿ, ಪಾರ್ಕಿಂಗ್ ಹತ್ರ ಹೋಗ್ಬಿಟ್ಟು ಆಮೇಲೆ ವಾಪಸ್ ಬಂದ್ವಿ ಊಟ ಮಾಡೋಣ ಅಂತ. ಬೆಳಗ್ಗೆನೇ ಹೋಗಿರೋದ್ರಿಂದ ಹೊಟ್ಟೆ ಹಸಿವಾಗ್ತಿತ್ತು, ಅದಕ್ಕೆ ಊಟ ಮಾಡಿಬಿಡೋಣ ಇಲ್ಲೇ. ಕಂಪ್ಲೀಟ್ ಪ್ಯೂರ್ ವೆಜ್ ಮತ್ತು ಎಲ್ಲ ಬಾಯ್ಸೇ ಕುಕ್ ಮಾಡ್ತಿದ್ರು. ಅದಕ್ಕೆ ಇವರು ನಮ್ಮ ಸ್ವಾಮಿಯವರು ಇಲ್ಲೇ ಸ್ವಲ್ಪ ತಿನ್ನಿ ಅಂತಂದೆ, ತಿಂದರು. ಅಂದರೆ ಮನೆಗೆ ಹೋಗೋಷ್ಟರಲ್ಲೂ ಲೇಟ್ ಆಗುತ್ತೆ ಅಂತಂದ್ಬಿಟ್ಟು. ಈ ಆಶ್ರಮ ಒಳಗಡೆ ಕಂಪ್ಲೀಟ್ ಪ್ಯೂರ್ ವೆಜ್. ಒಂದೊಂದು ಸತಿ ಕೆಲಸ ಜಾಸ್ತಿ ಇರೋದ್ರಿಂದ ನೈಟ್ ಟೈಮ್ ನಾನು ತಿನ್ನಲ್ಲ, ಹಂಗೆ ಮಲ್ಕೊಂಬಿಡ್ತೀನಿ. ಅದಕ್ಕೆ ಈಗ ಹಸಿವಾಯಿತು ಜಾಸ್ತಿ, ಅದಕ್ಕೆ ತಿನ್ಬಿಡೋಣ ಅಂತ. ರೈಸ್ ಐಟಮ್ಸ್ ಏನಾದರೂ ಇದೆಯಾ ಅಂತ ನೋಡಿದ್ರೆ ರೈಸ್ ಐಟಮ್ಸ್ ಏನೂ ಇರಲಿಲ್ಲ. ಪೂರಿ ಇದೆ ಅಂತಂದರು. ಇನ್ನು ದೋಸೆ ನನಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ನಾನು ಪೂರಿನೇ ಆರ್ಡ್ರ್ ಮಾಡಿದೆ. ಬಟ್ ನೋಡಿದ್ರೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ಪಿಕ್ಕಲ್ ಅಂತೂ ಹೈಲೈಟ್ ಆಗಿತ್ತು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಮತ್ತು ಫೀಡ್ಬ್ಯಾಕ್ ಏನಾದರೂ ಕೊಡಬೇಕು ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.